ಹೀಗಾಗಿ ನಮ್ಮದೇ ಗೊತ್ತಿದ್ದು ಗೊತ್ತಿಲ್ಲದಿರ ಮಾಡುವಂತಹ ತಪ್ಪು ಕರ್ಮಗಳಿಗೆ, ಅಂದರೆ ಕರ್ಮ ಅನ್ನುವಂಥದ್ದು ಒಳ್ಳೆಯದೂ ಹೌದು ಕೆಟ್ಟದ್ದೂ ಹೌದು. ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದಾಗುತ್ತೆ ಅನ್ನುವಂಥದ್ದು ಒಂದು ಸಂಪ್ರದಾಯ. ಅಂದರೆ ಸಂಪ್ರದಾಯಗಳನ್ನು ನಾವು ಎಷ್ಟರ ಮಟ್ಟಿಗೆ ನಾವು ಅನುಸರಿಸ್ಕೊಂಡು ಬರ್ತಾ ಇದ್ದೀವಿ, ಪಾಲನೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ನಮ್ಮ ಕುಟುಂಬಕ್ಕೆ ಮತ್ತು ನಮಗೆ ಸಂಬಂಧಪಡುವಂಥದ್ದು, ತನ್ನಕ್ಕೆ ಸಂಬಂಧಪಡುವಂಥದ್ದು. ಹಾಗೆ ತನ್ನು ಮನ ಧನ ಅನ್ನುವಂಥದ್ದು ಏನಿದೆಯೋ ಭಗವಂತನಿಗೆ ಸಂಪೂರ್ಣವಾಗಿ ಅರ್ಪಿಸಿ ನಿಷ್ಕಲ್ಮಶವಾದ ಸೇವೆಯನ್ನು ಮಾಡಿದಾಗ ಅಂತಂದರೆ ತನ್ನಕ್ಕೆ ತಾನು ಮಾಡಿಕೊಳ್ಳುವಂಥದ್ದು. ಅಂದರೆ ಸೇವೆ ಅನ್ನುವಂಥದ್ದು ಕೆಲಸ, ವ್ಯವಹಾರ ಮತ್ತು ಬೇರೆಯವರಿಗೆ, ಹಿತೈಷಿಗಳಿಗೆ ಮತ್ತು ಕುಟುಂಬದವರಿಗೆ ಜವಾಬ್ದಾರಿಗಳು ಯುತವಾಗಿ ಮಾಡುವಂಥದ್ದು ಬೇರೆ ಸೇವೆ. ಬಟ್ ತನ್ನಗೆ ತಾನು ಏನು ಮಾಡ್ಕೊಳ್ತಾ ಇದ್ದೀನಿ, ತನ್ನನ್ನು ತಾನು ವೃದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ, ತನ್ನನ್ನು ತಾನು ಅರಿತುಕೊಳ್ಳುವುದಕ್ಕೋಸ್ಕರ ತನ್ನ ಜನ್ಮ ಜಾತಕದಲ್ಲಿ ಎಷ್ಟರ ಮಟ್ಟಿಗೆ ಗ್ರಹಗತಿಗಳು ನಮ್ಮ ಮೇಲೆ ಪ್ರಭಾವ ಬೀಳ್ತವೆ ಅನ್ನುವಂಥದ್ದು ನಮ್ಮ ಮನೋಬಲ ಅನ್ನುವಂಥದ್ದು ಇರ್ತೈತೆ. ನಮ್ಮ ಮನೋಬಲದಿಂದ ನಮ್ಮ ಇಚ್ಛಾಶಕ್ತಿಯನ್ನು ಇಚ್ಛಾಶಕ್ತಿಯಿಂದ ದೃಢ ನಿರ್ಧಾರಗಳನ್ನು ತೆಗೆದುಕೊಂಡು ನಮ್ಮ ಜೀವನದ ಹಾದಿಯನ್ನು ಸರಿಪಡಿಸ್ಕೊಳ್ಳುವಂತಹ ಮೂಲ ಗ್ರಹಗತಿಗಳು ನಮ್ಮ ಜನ್ಮ ಜಾತಕದಿಂದ ಎಷ್ಟರ ಮಟ್ಟಿಗೆ ಲಗ್ನಾಧಿಪತಿ ಮತ್ತು ರಾಶ್ಯಾಧಿಪತಿ. ಲಗ್ನಾಧಿಪತಿಯಿಂದ ಅಂದರೆ ಲಗ್ನದಿಂದ ಯಾವ ರಾಶಿ ನವಗ್ರಹಗಳು ನಮ್ಮ ದೃಷ್ಟಿಕೋನವನ್ನು ನೋಡ್ತಾ ಇದ್ದಾವೆ ಮತ್ತು ರಾಶಿಯ ಅಧಿಪತಿಯ ನಮ್ಮ ಫಲ ಎಷ್ಟರ ಮಟ್ಟಿಗೆ ಕಾಣಿಸ್ಕೊಳ್ತಾ ಇದ್ದಾವೆ ಎನ್ನುವಂಥದ್ದನ್ನು ನಾವು ಸಂಪೂರ್ಣ ಮಾಹಿತಿ ತಿಳ್ಕೊಂಡಾಗ ನಮ್ಮ ಜೀವನ ಶೈಲಿಯನ್ನು ಎಷ್ಟೇ ಕಠೋರವಾಗಿದ್ರೂ ಕೂಡ ಬದಲಾಯಿಸಿಕೊಳ್ಳುವಂತಹ ಸಾಮರ್ಥ್ಯ ಅನ್ನುವಂಥದ್ದು ಈ ನವಗ್ರಹಗಳಿಂದ ನಾವು ಪಡ್ಕೋಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.